ನಮಸ್ಕಾರ ಪ್ರೇಕ್ಷಕರೇ, ನಾನು ನಿಮ್ಮ ಸೀಕ್ರೆಟ್ ಶೆಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಾಮಿನೋ ಸ್ಟೈಲ್ ಗಾರ್ಲಿಕ್ ಬ್ರೆಡ್ ಯಾವ ರೀತಿ ಮನೇಲೇ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದಂತೂ ವೆರಿ ಈಸಿ ಆ್ಯಂಡ್ ಸಿಂಪಲ್. ಆಯಿತು, ಕೇಳಿಸ್ತು, ಹೇಳಿ. ಒಂದು ಬೌಲ್ಗೆ ಸ್ವಲ್ಪ ಬಟರ್ ತಗೋಬೇಕು, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಶಾಪಲ್ಲಿ ಕೂಡ ಸಿಗುತ್ತೆ, ನೀವು ಅದನ್ನ ಕೂಡ ಬೈ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮನೇಲೇ ಮಾಡಿರೋದು. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 to 4 ಬೆಳ್ಳುಳ್ಳಿ ಎಸ್ಳುಗಳನ್ನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ತುರ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಮನೇಲಿ ಪೇಸ್ಟ್ ಇದ್ದರೆ ಅದನ್ನ ಕೂಡ ಯೂಸ್ ಮಾಡ್ಕೋಬೋದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಈ ರೀತಿಯಾಗಿ ಎಲ್ಲಾನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ಮೂತ್ ಪೇಸ್ಟ್ ಥರ ಆಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ್ಯಂಡ್ ಬಟರ್ ಕೂಡ ಮೆಲ್ಟ್ ಆಗಿರಬಾರ್ದು. ಇದರಲ್ಲಿ ಸ್ವಲ್ಪ ತಗೊಂಡು ಈ ರೀತಿಯಾಗಿ ನಾನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ವೀಟ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ, ನೀವು ರೆಗ್ಯುಲರ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವೀಗ ಬ್ರೆಡ್ನ ಬೇಕ್ ಮಾಡ್ಕೋಬೇಕು. ಒಂದು ತವಾನ ತಗೊಂಡು ಬ್ರೆಡ್ನ ಡೈರೆಕ್ಟಾಗಿ ಅದರಲ್ಲಿ ಇಟ್ಬಿಟ್ಟು ಬೇಕ್ ಮಾಡ್ಕೋಬೇಕು. ಇದಕ್ಕೆ ಬಟರ್ ಅಥವಾ ಆಯಿಲ್ನ ಯೂಸ್ ಮಾಡ್ಕೋಬಾರ್ದು. ಆ್ಯಂಡ್ ನಾನಿವಾಗ ಇದ್ರ ಮೇಲೆ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಶಾಪಲ್ಲಿ ಸಿಗುತ್ತೆ. ಇದನ್ನು ಡೈಸ್ಡ್ ಚೀಸ್ ಅಥವಾ ಮೊಜರೆಲ್ಲಾ ಚೀಸ್ ಅಂತಲೂ ಕರಿತೀವಿ. ಅಥವಾ ನಿಮಗೆ ಇದು ಸಿಕ್ಕಿಲ್ಲ ಅಂದರೆ ನೀವು ಚೀಸ್ ಸ್ಲೈಸ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು 2 ಮಿನಿಟ್ಸ್ ತನಕ ನೀವು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಬೇಕ್ ಮಾಡ್ಕೋಬೇಕು. 2 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೀಸ್ ಎಷ್ಟು ಚೆನ್ನಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಆಗಿದೆ ಅಂತ, ಎಷ್ಟು ಚೀಸಿಯಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿ. ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಿಮಗೆ ಝೂಮಲ್ಲಿ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಹಾಗೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ನೈಫ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಒಂದು ಬ್ರೆಡ್ಡಲ್ಲಿ 3 ಸ್ಲೈಸ್ ಥರ ಕಟ್ ಮಾಡ್ಕೊಳ್ಬೋದು, ಇಲ್ಲ ಕಟ್ ಮಾಡ್ಕೊಳ್ಳಲ್ಲ ಅಂತಂದರೆ ಹಾಗೆ ಕೂಡ ತಿನ್ಬೋದು. ನೋಡಿ, ಈ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ನೋಡಿ. ಈಗ ಒಂದು ಪೀಸ್ನ ಈ ರೀತಿಯಾಗಿ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದ್ರದ್ದೊಂದು ಕ್ಲಿಪ್ ಕೂಡ ಇದೆ, ನಾನು ಅದನ್ನ ಆ್ಯಡ್ ಮಾಡ್ತೀನಿ, ಅದನ್ನ ನೀವು ನೋಡ್ಕೊಂಬನ್ನಿ. ನೀವು ಅಟ್ಲೀಸ್ಟ್ ಒಂದು ಸತಿ ಆದರೂ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಫೇವ್ರೆಟ್ ಸ್ನ್ಯಾಕ್ಸ್ ಲಿಸ್ಟಿಗೆ ಇದು ಕೂಡ ಆ್ಯಡ್ ಆಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಪ್ರೇಕ್ಷಕರೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.